ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಕಾಮ್ 4th ಸೆಮಿಸ್ಟರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ 2ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ವಿಡಿಯೋಸ್ಗಳನ್ನು ನೋಡೋಣಂತ. ಜೂನ್ 2026 ಸೆಮಿಸ್ಟರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಟಾಪಿಕ್ಗಳು ಯೂನಿಟ್ ವೈಸ್ ಇಂಪಾರ್ಟೆಂಟ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೋಟ್ಬುಕ್ ಮತ್ತು ಪೆನ್ನನ್ನು ತಗೊಂಡು ಇಟ್ಕೋರಿ. ಪ್ರತಿಯೊಂದು ಯೂನಿಟ್ ಮೇಲೆ ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅವುಗಳನ್ನು ನೋಟ್ ಡೌನ್ ಮಾಡ್ಕೋರಿ. ಅಂದ್ರೆ ಅದರ ಮೇಲೆ ಪ್ರಾಬ್ಲಮ್ ಬಿಡಿಸೋದಕ್ಕೆ ನಿಮ್ಗೆ ಈಸಿ ಆಗ್ತೈತಿ. ಫಸ್ಟ್ ಯೂನಿಟ್ ಇರೋದು ಸಿಂಪಲ್ ಕೋರ್ಲೇಷನ್ ಆ್ಯಂಡ್ ರಿಗ್ರೆಷನ್ ಅನಾಲಿಸಿಸ್ ಅಂತ ಐತಿ. ಇದರೊಳಗೆ ಫಸ್ಟ್ ನಾನು ಕೋರ್ಲೇಷನ್ ಬಗ್ಗೆ ಹೇಳೋದಾದ್ರೆ, ಕೋರ್ಲೇಷನ್ ಒಳಗೆ ಒಟ್ಟು 15 ಮಾರ್ಕ್ಸಿಗೆ 2 ಥರದ ಪ್ರಾಬ್ಲಮ್ಗಳು ಅದಾವು. ಅಂದ್ರೆ ಒಂದೇದು ಯಾವುದು ಅಂತ ಕಾರ್ಲ್ ಪಿಯರ್ಸನ್ನದ್ದು ಕೋರ್ಲೇಷನ್ ಕೋಎಫಿಷಿಯೆಂಟ್ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಇನ್ನೊಂದು ರ್ಯಾಂಕ್ ಬರ್ತೈತಿ. ಯಾರ್ದು ಅಂತಂದ್ರೆ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರ್ಲೇಷನ್ ಕೋಎಫಿಷಿಯೆಂಟ್ ಅಂತ ಬರ್ತೈತಿ. ನಿಮ್ಗೆ 15 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ 2ರಲ್ಲಿ 1 ಬರುತ್ತೆ. ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ನಾವು ಮಾಡಿದ್ರೆ ರ್ಯಾಂಕ್ ಮೇಲೆ 15 ಮಾರ್ಕ್ಸ್ ಕ್ವಶನ್ ಬರೋ ಸಾಧ್ಯತೆಗಳು ಇರ್ತವೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ರ್ಯಾಂಕದ ಮೇಲೆ 2 ಜಡ್ಜ್ 3 ಜಡ್ಜ್ ಇದ್ದಾಗ ಯಾವ ರೀತಿ ರ್ಯಾಂಕ್ ಕೋರ್ಲೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಂತ ವಿಡಿಯೋ ಹಾಕೀನಿ. ಆ ವಿಡಿಯೋಗಳನ್ನು ಕ್ಲಿಯರ್ ಆಗಿ ನೋಡ್ಕೊರಿ. 10ರಿಂದ 15 ನಿಮಿಷದ ವಿಡಿಯೋಸ್ಗಳಿರ್ತವೆ. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊರಿ. ವಿಡಿಯೋ ನೋಡ್ತಾನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಕೋರ್ಲೇಷನ್ ಅಂತೇಳಿ ಪ್ಲೇಲಿಸ್ಟ್ ಐತಿ. ಅದರೊಳಗೆ 7ನೇ ವಿಡಿಯೋ ಮೇ ಬಿ ಇದಕ್ಕೆ ಸಂಬಂಧಪಟ್ಟಂಗೆ ಐತಿ. ಇದಾದ್ಮೇಲೆ ರಿಗ್ರೆಷನ್ ಅನಾಲಿಸಿಸ್ ಆಸ್ಪೆಕ್ಟ್. ರಿಗ್ರೆಷನ್ ಅನಾಲಿಸಿಸ್ ಮೇಲೂ ಕೂಡ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಪ್ರಾಬ್ಲಮ್ ಎರಡೂ ಅದಾವೆ. ಬಟ್ ಈ ಯೂನಿಟ್ ಮೇಲೆ ಆಲ್ರೆಡಿ ಕೋರ್ಲೇಷನ್ ರ್ಯಾಂಕ್ 15 ಮಾರ್ಕ್ಸಿಗೆ ಬಂತಂದ್ರೆ ಏನಾಗಿಲ್ಲ, 15 ಮಾರ್ಕ್ಸಿಗೆ ಇನ್ನೊಂದು ಕೇಳೋ ಸಾಧ್ಯತೆಗಳು ಕಡಿಮೆ ಇರ್ತಾವೆ. ಇದ್ರ ಮೇಲೆ 5 ಮಾರ್ಕ್ಸ್ ಪ್ರಾಬ್ಲಮ್ ಬರೋ ಸಾಧ್ಯತೆಗಳು ಇರ್ತಾವೆ. 5, 15 ಎರಡೂ ಒಂದೇ ಥರ ಅದಾವೆ. ಇವು 5ಗೆ ಕೇಳಿದ್ರೆ ಏನಾಗ್ತೈತಿ, ಒಂದು ಕೇಳ್ತಾರೆ ಎಕ್ಸ್ ಆನ್ ವೈ ಮತ್ತು ವೈ ಆನ್ ಎಕ್ಸ್ ಕ್ಯಾಲ್ಕುಲೇಷನ್ನ ಇರೋದು. ಇದ್ರಾಗ 5 ಮಾರ್ಕ್ಸಿಗೂ ಕೂಡ ಅದೇ ಇರ್ತಾವೆ, 15 ಮಾರ್ಕ್ಸಿಗೂ ಕೂಡ ಅದೇ ಇರ್ತಾವೆ. ನೀವು ಒಂದು ಯಾವ್ದಾರ 5 ಮಾರ್ಕ್ಸಿಗೆ ಕೇಳ್ಬೋದು, ಎಕ್ಸ್ ಆನ್ ವೈ ಅಥವಾ ವೈ ಆನ್ ಎಕ್ಸ್ ಅನ್ನೋದು. 15 ಕೇಳಿದರೆ ಎರಡು ಸೇರಿನೇ ಕೇಳ್ತಿರ್ತಾರೆ. ಹಾಗಾಗಿ 15 ಮಾರ್ಕ್ಸ್ ಪ್ರಾಬ್ಲಮ್ಮ ನೋಡ್ಕೊಂಡ್ಬಿಡ್ರಿ ಕ್ಲಿಯರ್ ಆಗಿ. ಅವಾಗ ನಿಮ್ಗೆ ಎರಡು ಕ್ವೆಶನ್ ಮಾಡೋಕೆ ನಿಮ್ಗೆ ಬರ್ತಿರ್ತೈತಿ. ಸಪ್ರೇಟ್ ಓಲ್ಡ್ ಕ್ವಶನ್ ಪೇಪರ್ದು 5 ಮಾರ್ಕ್ಸ್ದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡೀನಿ. ಅದನ್ನು ಕೂಡ ನೋಡ್ರಿ. ಮತ್ತು 15 ಮಾರ್ಕ್ಸ್ ಕೂಡ ನೋಡ್ಕೊರಿ. ಎರಡೂ ಕೂಡ ನಿಮ್ಗೆ ಏನಾಗ್ತೈತಿ, ಈಸಿಯೆಸ್ಟ್ ವೇ ಒಳಗೆ ನೀವು ಸಾಲ್ವ್ ಮಾಡ್ಬೋದು. ಪ್ಲೇಲಿಸ್ಟ್ ಒಳಗಡೆ ರಿಗ್ರೆಷನ್ ಅಂತೇಳಿ KUD ಮತ್ತು ಹಾವೇರಿ ಯೂನಿವರ್ಸಿಟಿ ಆ್ಯಂಡ್ ಅದರ್ ಯೂನಿವರ್ಸಿಟಿ ಅಂಥೇಳಿ ಒಂದು ಲಿಸ್ಟ್ ಐತಿ. ಅದ್ರೊಳಗೆ ವಿಡಿಯೋಸ್ಗಳದಾವ, ಅವುಗಳನ್ನು ನೀವು ನೋಡ್ಕೋಬೋದು. ಕೋರ್ಲೇಷನದ್ದು ಕೂಡ ಈ ರೀತಿಯಲ್ಲಿ ನಿಮ್ಗೆ ತಮ್ಲೇನ್ ಇಮೇಜ್ ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ. ಅಲ್ಲೇ ಕ್ಲಿಯರ್ ಆಗಿ ಕೊಟ್ಬಿಟ್ಟೇನೆ, ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಯಾವುದು ಅಂತಂದು ಹೇಳಿ. ಅದನ್ನು ನೀವು ಕರೆಕ್ಟ್ ನೋಡಿಕೊಂಡು ವಿಡಿಯೋಸ್ ವ್ಯೂ ಮಾಡಿರಿ. 2ನೇ ಯೂನಿಟ್ ಯಾವುದೈತಿ ಅಂತಂದ್ರೆ ಇಂಡೆಕ್ಸ್ ನಂಬರ್ ಐತಿ. ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಲ್ರೆಡಿ ಗೊತ್ತೈತಿ. 5 ಮಾರ್ಕ್ಸಿಗೆ 5 ಕ್ವಶನ್ ಇರ್ತಾವೆ. 5 ಕ್ವಶನ್ ಒಳಗೆ 2 ಥಿಯರಿ ಕ್ವಶನ್ಗಳು ಇರ್ತಾವೆ, 3 ಪ್ರಾಬ್ಲಮ್ ಕ್ವಶನ್ಗಳು ಇರ್ತಾವೆ. ಥಿಯರಿನೂ ಕೂಡ ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಯಾಕಂದ್ರೆ ಪ್ರಾಬ್ಲಮ್ ಕೆಲವೊಮ್ಮೆ ಏನಾರ ಡಿಫಿಕಲ್ಟ್ ಅನಿಸ್ತು ಅಂದ್ರೆ ಮಾಡೋದು ನಿಮ್ಗೆ ಥಿಯರಿ ಬರಿಬೇಕಾಗ್ತೈತಿ. ಹಾಗಾಗಿ ಸಿಲೆಬಸ್ ಒಳಗೆ ನೋಡೋದಾದ್ರೆ ಥಿಯರಿ ಒಳಗಡೆ ಟೈಪ್ಸ್, ಯೂಸಸ್, ಸ್ಟೆಪ್ಸ್ ಇವು ಏನದಾವಂದ್ರೆ ಥಿಯರಿ ಆಸ್ಪೆಕ್ಟ್ಗಳು ಅದಾವಿಲ್ಲ. ನಿಮ್ಗೆ ಈ 3 ಥಿಯರಿ ಕ್ವಶನ್ಗಳನ್ನು ನೀವು ನೋಡ್ಕೋರಿ. ಇಂಪಾರ್ಟೆಂಟ್ ಇವು 3 ಕ್ವಶನ್. ಅದರಲ್ಲಿ ಸ್ಟೆಪ್ಸ್ ಏನಿದೆಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. 15 ಮಾರ್ಕ್ಸಿಗೆ ನೋಡೋದಾದರೆ ಈ ಯೂನಿಟ್ ಮೇಲೆ ಪ್ರಾಬ್ಲಮ್ ಬರ್ತೈತಿ. ಥಿಯರಿ ಬರೋ ಸಾಧ್ಯತೆ ಇಲ್ಲೇ ಇಲ್ಲ. ಯಾಕಂತಂದ್ರೆ ಲ್ಯಾಸ್ಪರ್, ಪ್ಯಾಸಿ, ಫಿಶರ್, ಡಾರ್ಬಿಶ್ ಮತ್ತು ಮಾರ್ಷಲ್ ಎಡ್ವರ್ತ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋ ಪ್ರಾಬ್ಲಮ್ಗಳು ಆಲ್ಮೋಸ್ಟ್ ಪ್ರತಿ ವರ್ಷನೂ ಕೂಡ ಬಂದಿದ್ದು ಅದಾವೆ. ಇವು 5 ಕೂಡ ನೋಡ್ಕೋರಿ. 5ರಲ್ಲಿ ಯಾವ್ದಾರ 3 ಅಥವಾ 4 ನಿಮ್ಗೆ 15 ಮಾರ್ಕ್ಸಿಗೆ ಬರೋ ಸಾಧ್ಯತೆಗಳು ಇರ್ತಾವೆ. ಇದರಲ್ಲಿನ ಮತ್ತೆ ಪ್ರಾಬ್ಲಮ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಮತ್ತು ಟೈಮ್ ರಿವರ್ಸಲ್ ಟೆಸ್ಟ್ ಮೇಲೆ ಐತಿ. ಆದ್ರೆ ಈ ಸೆಮಿಸ್ಟರ್ದೊಳಗೆ ನಿಮ್ಗೆ ಫಸ್ಟ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಷನ್ ಮಾಡೋದೇ ಕೇಳಬಹುದು. ಟೆಸ್ಟ್ಗಳ ಬಗ್ಗೆ ಏನು ಕೇಳೋ ಸಾಧ್ಯತೆಗಳು ಇಲ್ಲ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಮೇಲೂ ಕೂಡ ಥಿಯರಿ ಮತ್ತು ಪ್ರಾಬ್ಲಮ್ಗಳದಾವ. ಬಟ್ ಅದೇನಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಸುತ್ತೆ.
ದೆನ್ ಇದಾದಮೇಲೆ ಇಂಡೆಕ್ಸ್ ನಂಬರ್ದು ಕೂಡ ಸಪ್ರೇಟ್ ಆದಂತಹ ಒಂದು ಏನೈತ್ರಿ ಲಿಸ್ಟ್ ಐತಿ. ಅದರೊಳಗಡೆ ಎಲ್ಲ ವಿಡಿಯೋಸ್ಗಳು ಅದಾವ, ಅವುಗಳನ್ನು ನೀವು ಸರಿಯಾಗಿ ನೋಡ್ಕೋರಿ. ಮೇನ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ 15 ಮಾರ್ಕ್ಸಿಗೆ ಪಾರ್ಟ್ 6 ವಿಡಿಯೋಸ್ ಐತಿ ನೋಡ್ರಿ. ಅದನ್ನು ಪಾರ್ಟ್ 5 ಒಳಗಡೆ ಥಿಯರಿ ಆಸ್ಪೆಕ್ಟ್ ಅದರದ ಫಾರ್ಮುಲಾದೆಲ್ಲ ಎಕ್ಸ್ಪ್ಲೇನ್ ಮಾಡೀನಿ. 6 ಒಳಗಡೆ ಏನೈತಿ ಅದರ ಕ್ವಶನ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ 5 ಫಾರ್ಮುಲಾ ಅದಾವ. ಅವುಗಳನ್ನು ಕರೆಕ್ಟ್ ನೆನಪಿಟ್ಕೊಂಡ್ರಿ ಅಂದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋತೀರಿ. 3rd ಯೂನಿಟ್ದ ಸಿಲೆಬಸ್ ನಾವು ನೋಡೋದಾದ್ರೆ ಡೆಫಿನೇಷನ್, ಕಾಂಪೋನೆಂಟ್, ಮೆಥಡ್ಸ್ ಮತ್ತು ಲೀಸ್ಟ್ ಸ್ಕ್ವೇರ್ ಮೇಲೆ ಪ್ರಾಬ್ಲಮ್ ಐತಿ. ಆಲ್ಮೋಸ್ಟ್ ಲೀಸ್ಟ್ ಸ್ಕ್ವೇರ್ ಮೇಲೆ ಪ್ರಾಬ್ಲಮ್ ಬರುತ್ತೆ. 15 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಇದೆ. ದೆನ್ ಇದರೊಳಗೆ ಗ್ರಾಫ್ ಹಾಕೋದು ಕೂಡ ಕೇಳ್ಬೋದು, ಕೆಲವೊಮ್ಮೆ ಕೇಳ್ದೂ ಇರ್ಬೋದು. 15 ಮಾರ್ಕ್ಸ್ದು ಕ್ವಶನನ್ನು ಸರಿಯಾಗಿ ನೀವು ನೋಡ್ಕೋರಿ. ಥಿಯರಿ ಆಸ್ಪೆಕ್ಟಿಗೆ ಸಂಬಂಧಪಟ್ಟಂಗೆ ನೀವು ಕಾಂಪೋನೆಂಟ್ಸ್ ಮತ್ತು ಮೆಥಡ್ಸ್ಗಳನ್ನು ನೀವು ನೋಡ್ಕೋಬೇಕಾಗ್ತೈತಿ. ಇದ್ರ ಮೇಲೆನೆ ಮತ್ತು ಸೆಮಿ ಅವರೇಜ್ ಮೇಲೆ ಮತ್ತು ಅದರ ಜೊತೆಗೆ ಯಾವುದು ಅಂತಂದ್ರೆ ಮೂವಿಂಗ್ ಅವರೇಜ್ ಮೇಲೆ ಪ್ರಾಬ್ಲಮ್ಗಳು 5 ಮಾರ್ಕ್ಸಿಗೆ ಅದಾವೆ. 5 ಮಾರ್ಕ್ಸಿಗೆ ಪ್ರಾಬ್ಲಮಿಗೆ ಮೂವಿಂಗ್ ಅವರೇಜನ್ನು ನೀವು ನೋಡ್ಕೋಬೋದು. ಇಲ್ಲಿನೂ ಕೂಡ ಸೇಮ್ ಪ್ಲೇ ಲಿಸ್ಟ್ ಐತಿ. ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಏನು ಮಾಡ್ರಿ ನೀವು ವ್ಯೂ ಮಾಡ್ಕೋರಿ. 4th ಯೂನಿಟ್ ಪ್ರೊಬ್ಯಾಬಿಲಿಟಿ ಐತಿ. ಪ್ರೊಬ್ಯಾಬಿಲಿಟಿ ಒಳಗೆ ಇರೋದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಟರ್ಮ್ಸ್ಗಳು. ಕೆಲವೊಂದಿಷ್ಟು ಟರ್ಮ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾವೆ. ಅವುಗಳನ್ನು ಥಿಯರಿ ಆಸ್ಪೆಕ್ಟಿಗೆ ಕೇಳಿದ್ದಾರೆ 5ಗೆ ಮತ್ತು 15 ಮಾರ್ಕ್ಸಿಗೆ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಡೆಫಿನೇಷನ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಈವೆಂಟ್, ಶಾಂಪಲಿಂಗ್, ಟೈಪ್ಸ್ ಆಫ್ ಇವೆಂಟ್ಸ್. ಟೈಪ್ಸ್ ಆಫ್ ಇವೆಂಟ್ ಒಳಗೆ 10 ಅದಾವ್ರಿ. ಮತ್ತು ಪ್ರತಿಯೊಂದನ್ನು ಕ್ಲಿಯರ್ ಆಗಿ 10 ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳೀನಿ ವಿತ್ ಎಕ್ಸಾಂಪಲ್. ನೀವೇನು ಮಾಡ್ರಿ ಅಂದ್ರೆ ಅದರಲ್ಲಿ 10ರಲ್ಲಿ ಇಂಡಿಪೆಂಡೆಂಟ್ ಈವೆಂಟ್, ಡಿಪೆಂಡೆಂಟ್ ಈವೆಂಟ್, ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಈವೆಂಟ್, ನಾಟ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಈವೆಂಟ್, ಇವು 4 ಥಿಯರಿ ಆಸ್ಪೆಕ್ಟಿಗೆ ಭಾಳಷ್ಟು ಇಂಪಾರ್ಟೆಂಟ್. ಅವುಗಳನ್ನು ನೋಡ್ಕೋರಿ. ಸಿಂಪಲ್ ಪ್ರಾಬ್ಲಮ್ ನೋಡ್ರಿ. ಪ್ರಾಬ್ಲಮ್ಗಳೇನು ಇದ್ರ ಮೇಲೆ ಕೂಡ ಪ್ರಾಬ್ಲಮ್ಗಳು ಸ್ವಲ್ಪ ಈಸಿ ಅದಾವ. ಭಾಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಸಾಧ್ಯತೆಗಳು ಇರ್ತಾವೆ. ಹಾಗಾಗಿ ಪ್ರಾಬ್ಲಮ್ ಬಂದರೂ ಕೂಡ ಅದು ಥಿಯರಿ ಪ್ಲಸ್ ಪ್ರಾಬ್ಲಮ್ ಸೇರಿನ ಬರುತ್ತೆ ಈ ಯೂನಿಟ್ ಮೇಲೆ. ಅದರ ಸಲುವಾಗಿ ನೀವು ಪ್ರಾಬ್ಲಮ್ಗಳು ಸಿಂಪಲ್ ನೋಡ್ರಿ. ಅದರ್ವೈಸ್ ಥಿಯರಿ ಅಷ್ಟೇ ಕವರ್ ಮಾಡಿದರೂ ಕೂಡ ನಡಿತೈತಿ. ಪ್ರೊಬ್ಯಾಬಿಲಿಟಿಯಲ್ಲಿ ಮೇನ್ ಫಸ್ಟ್ ಒನ್ ಏನು ವಿಡಿಯೋ ಐತೆ ನೋಡ್ರಿ, ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನು ಹೇಳೀನಿ. 4ರಿಂದ 5 ಟರ್ಮ್ಗಳನ್ನು ಅದು ನೋಡ್ಕೋರಿ. ಅದಾದಮೇಲೆ ಟೈಪ್ಸ್ ಆಫ್ ಇವೆಂಟ್ಗಳು ಏನು 10 ಅದಾವ ಅಂತ ಹೇಳೀನಿ. ಅದರಲ್ಲಿ 4 ಯಾವ್ದಾಗಳು ಮೆನ್ಷನ್ ಮಾಡಿದೆ ಅವುಗಳನ್ನು ಕ್ಲಿಯರ್ ಆಗಿ ನೀವು ನೋಡ್ಕೋರಿ. 5ನೇ ಯೂನಿಟ್ ಇರೋದು ರಿಲೇಟೆಡ್ ಐತಿ. ಇದರಲ್ಲಿ ಕೂಡ ನಿಮ್ಗೆ ಕ್ಯೂನೆಸ್ದಲ್ಲಿ ಕಾರ್ಲ್ ಪಿಯರ್ಸನ್ ಮತ್ತು ಬ್ಲೋಲೇಜ್ದು ಏನೈತಲ್ಲ 15 ಮಾರ್ಕ್ಸ್ಗೆ ಏನೈತ್ರಿ ಪ್ರಾಬ್ಲಮ್ಗಳು ಇದಾವೆ. 2 ಕೂಡ ನೋಡ್ಕೋಬೇಕು. ಈ 2ರಲ್ಲಿ ಯಾವುದು ಸ್ವಲ್ಪ ಇಂಪಾರ್ಟೆಂಟು ಅಂದ್ರೆ ರಿಪೀಟೆಡ್ ಆಗಿರೋದು ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದರೆ ಕಾರ್ಲ್ ಪಿಯರ್ಸನ್, ನೀವು ಕಾರ್ಲ್ ಪಿಯರ್ಸನ್ ಕೋಎಫಿಷಿಯೆಂಟ್ಸನ್ನು 15 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನು ನೋಡ್ಕೋಬೇಕು. ಮತ್ತು ಇದ್ರ ಮೇಲಿನ 5 ಮಾರ್ಕ್ಸ್ ಪ್ರಾಬ್ಲಮ್ಗಳದಾವೆ. ಅದನ್ನು ಕೂಡ ನಾನು ಸಾಲ್ವ್ ಮಾಡಿ ಇಯರ್ ವೈಸ್ ಹಾಕೀನಿ ವಿಡಿಯೋಸ್. ಅವುಗಳನ್ನು ಕೂಡ ನೋಡ್ಕೊರಿ. 5 ಮಾರ್ಕ್ಸ್ ಪ್ರಾಬ್ಲಮ್ಮು ಕೂಡ ಇದ್ರ ಮೇಲೆ ಇಂಪಾರ್ಟೆಂಟ್ ಆಗಿದಾವೆ. ಸ್ಕ್ಯೂನೆಸ್ದು ಕೂಡ ಸೇಮ್ ಏನೈತಿ ಒಂದು ಪ್ಲೇ ಲಿಸ್ಟನ್ನು ನಾನು ಹಾಕಿದ್ದೀನಿ. ಈ ಎಲ್ಲ ಆಸ್ಪೆಕ್ಟ್ಗಳು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಒಂದು ಪ್ರಿಡಿಕ್ಷನ್ ಮಾಡಿ ನಿಮ್ಗೆ ಕೊಟ್ಟೀನಿ. ಇವುಗಳನ್ನು ಎಲ್ಲವನ್ನ ಕ್ಲಿಯರ್ ಆಗಿ ಸರಿಯಾಗಿ ನೋಡ್ಕೋರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.